ಪುದೀನ ಚಿಕನ್ ಮಾಡ್ತಾಯಿದ್ದೀನಿ. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಇದು ಮ್ಯಾರಿನೇಟ್ ಮಾಡ್ಕೋಬೇಕು. ಚಿಕನ್ ಮಸಾಲ, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ 1 ಸ್ಪೂನು, ಸ್ವಲ್ಪ ಉಪ್ಪು, ಮೊಸರು, ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು 20 ನಿಮಿಷ ನೆನಿಬೇಕು. ನೋಡಿ, ಪುದೀನ ಚಿಕನ್ಗೆ ಮಸಾಲೆ ರುಬ್ಕೋಬೇಕು. ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಸೋಂಪು ಹಾಕ್ಕೊಂಡು ಇದನ್ನು ನೈಸಿಗೆ ರುಬ್ಕೋಬೇಕು. ನೋಡಿ, ಸ್ವಲ್ಪ ನೀರು ಹಾಕಿ ನೈಸ್ ಮಾಡಿದ್ದೀನಿ. ಅದು ಹಾಗೆ ನೈಸ್ ಆಗಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ದೀನಿ. ನೋಡಿ, ಕುಕ್ಕರ್ ಕಾದಿದೆ. ಎಣ್ಣೆ ಹಾಕ್ಕೊಳ್ಳಿ. ಏಲಕ್ಕಿ 1, ಲವಂಗ, ಚಕ್ಕೆ, ಎಲೆ, ಬಿರಿಯಾನಿ ಎಲೆ, ಈರುಳ್ಳಿ, 2 ಈರುಳ್ಳಿ ಹಾಕ್ಕೊಳ್ಳಿ. ಹಾಗೆ ತಿರುಗಿಸ್ಕೊಡಿ. ನೋಡಿ, ಹಾಗೆ ತಿರುಗಿಸಿ ಕೊಡ್ತಾನೆ ಇರಬೇಕು. ಬ್ರೌನ್ ಆಗಬೇಕು. ನೋಡಿ, ಇಷ್ಟು ಬ್ರೌನ್ ಆದರೆ ಸಾಕು. ಟೊಮೊಟೊ ಹಾಕ್ಕೊಳ್ಳಿ. 2 ಟೊಮೊಟೊ ಹಾಕಿದ್ದೀನಿ. ಇದನ್ನು ಹಾಗೆ ತಿರುಗಿಸ್ಕೊಡಿ. ಮತ್ತು ಎಣ್ಣೆ ಬಿಟ್ಕೊಳ್ಳೋವರೆಗೂ ತಿರುಗಿಸ್ಕೊಡ್ಬೇಕು. ಮತ್ತು ಸ್ಟವ್ ಸ್ಲೋ ಫ್ಲೇಮ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಣ್ಣೆ ಬಿಟ್ಟಿದೆ. ಆಮೇಲೆ ನಾವು ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ಳಿ. ಇದನ್ನು ಹಾಗೆ ಕಲಿಸ್ಕೊಡ್ತಾನೆ ಇರಬೇಕು. ಇದು ಎಣ್ಣೆ ಬಿಟ್ಕೋಬೇಕು. ಹಸಿ ಸ್ಮೆಲ್ ಹೋಗಬೇಕು. ಸ್ಟವ್ದು ಕಾವು ಕೊಟ್ಕೊಳ್ಳಿ. ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಹಸಿ ಸ್ಮೆಲ್ ಹೋಗಿದೆ. ಈ ರೀತಿ ಎಣ್ಣೆ ಬಿಟ್ಕೋಬೇಕು. ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕ್ಕೊಂಡು ಹಂಗೆ ಸ್ವಲ್ಪ ತಿರುಗಿಸ್ಕೊಡಿ. ನೋಡಿ, ಒಂದು 5-10 ನಿಮಿಷ ಹಾಗೆ ಬೇಯಬೇಕು. ನೋಡಿ, 5 ನಿಮಿಷ ಬೆಂದಿದೆ. ಮತ್ತು ಜಾರಲ್ಲೇ ನಾನು ನೀರು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಲೋಟ. ನೋಡಿ, ಈಗ ನಿಮಗೆ ಉಪ್ಪು ಖಾರ ಎಷ್ಟು ಬೇಕು ರುಚಿಗೆ ನೋಡ್ಕೊಳ್ಳಿ. ನೋಡಿ, ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. 1 ವಿಸಲ್ ಸಾಕು. ಯಾಕಂದರೆ ಅದರಲ್ಲೇ 5 ನಿಮಿಷ ಬೇಯಿಸಿದೆ, ಅದಕ್ಕೆ 1 ವಿಸಲ್ ಸಾಕು. ವಿಸಲ್ ಬಂದಿದೆ. ನೋಡಿ, ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಇಷ್ಟು, ಡ್ರೈ ಬೇಕು ಅಂದರೆ ಡ್ರೈ ಸಹ ಮಾಡ್ಕೊಳ್ಳಿ. ನೋಡಿ, ಪುದೀನ ಚಿಕನ್ ರೆಡಿ. ನೋಡಿ, ಪುದೀನ ಚಿಕನ್ ರೆಡಿ. ಇದು ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮಾಡಿ ನೋಡಿ. ನಾನು ಮಾಡಿರೋದು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ.